ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದಾಗೆ ಇದು Cloud9 ಹಾಸ್ಪಿಟಲ್ ರೂಮ್ ಟೂರ್ ಅಂತ ಮಾಡ್ತಾ ಇದ್ದೀವಿ ನೋಡಿ. ಸ್ಟಾರ್ಟಿಂಗ್ ಈ ಥರ ನಿಮಗೆ ವಾರ್ಡ್ ಕೊಟ್ಟಿರ್ತಾರಲ್ಲ, ಆ ವಾರ್ಡಲ್ಲಿ ನಿಮಗೆ ಯಾವ ಬೇಬಿ ಆಗಿರುತ್ತೋ ಪಿಂಕ್ ಆರ್ ಬ್ಲೂ ಬಲೂನ್ಸ್ ಕಟ್ಟಿ ನಿಮ್ಮ ಹೆಸರು ಕೂಡ ಹಾಕಿರ್ತಾರೆ, ಅಂದರೆ ಫಾದರ್ ಆ್ಯಂಡ್ ಮದರ್ ಹೆಸರು ಹಾಕಿರ್ತಾರೆ. ಈ ಥರ ಎಂಟ್ರಿ ಆಗೋದು ಇರುತ್ತೆ, ಎಂಟ್ರೆನ್ಸ್ ಈ ಥರ ಇರುತ್ತೆ. ಒಳಗಡೆ ಎಂಟ್ರ್ ಆದ ತಕ್ಷಣ ಈ ಥರ ಲಾಬಿ, ಇದು ಕರ್ಟನ್ಸ್. ಇನ್ನೂ ರೂಮ್ ಒಳಗಡೆ ಇದೆ, ತೋರಿಸ್ತೀನಿ. ಈ ಲಾಬಿನಲ್ಲಿ ಏನಿರುತ್ತೆ ಅಂದರೆ ಫಸ್ಟು ಇಲ್ಲಿ ಒಂದು ಏನು ಶುರು ಇದು ಅದ್ರ ಫುಡ್ ಏನಾದರೂ ಇಡೋದಕ್ಕೆ, ಪ್ಲೇಟ್ಸ್ ಇಡೋದಕ್ಕೆ, ಯಾರು ಒಳಗಡೆ ಬರೋಕ್ಕಿಂತ ಮುಂಚೆ ಪರ್ಮಿಷನ್ ತೊಗೊಳಕ್ಕೆ ಅಂತ ಇರ್ತಾರೆ ಒಂದ್ಸರಿ. ಸೊ ನಾವೆಲ್ಲ ಊಟ ಎಲ್ಲ ಮಾಡಿ ಸೊ ಇಲ್ಲಿ ಪ್ಲೇಟ್ಸ್ ಇಟ್ಟಿದ್ದೀವಿ, ಬಂದು ತೊಗೊಂಡು ಹೋಗ್ತಾರೆ. ಕೆಳಗಡೆ ಡಸ್ಟ್ಬಿನ್ ಕೊಟ್ಟಿರ್ತಾರೆ, ಏನಾದರೂ ವೇಸ್ಟ್ ಇದ್ರೆ ಹಾಕಕ್ಕೆ. ಸೊ ಹಂಗೆ ರೂಮಲ್ಲಿ ಬಂದ ತಕ್ಷಣ ವಾಶ್ರೂಮ್ ಇರುತ್ತೆ. ವಾಶ್ರೂಮ್ ಈ ಥರ ಇರುತ್ತೆ. ಆ್ಯಕ್ಚುಲಿ ತುಂಬ ಹೈಜೀನ್ ಆಗಿದೆ, ಮನೆಗಿಂತನೂ ನೀಟಾಗಿದೆ ಹೇಳಬೇಕು ಅಂದರೆ. ಇಲ್ಲಿ ಶವರ್ ಡೈಲಿ ಬಂದು ಕ್ಲೀನ್ ಮಾಡ್ತಾರೆ. ಇಷ್ಟು ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಶವರ್ ಜೆಲ್ಲು, ಇನ್ನು ಬಾಡಿ ಲೋಷನ್ನು, ಶಾಂಪು, ಕಂಡೀಷ್ನರ್ ಎಲ್ಲ ಇರುತ್ತೆ. ಸೊ ನೀವು ಹೋಟೆಲ್ಗೆ ಹೋದಾಗ ಹೆಂಗೆ ನಿಮಗೆ ವೆಲ್ಕಮ್ ಕಿಟ್ ಥರ ಟಾಯ್ಲೆಟರೀಸ್ ಕೊಡ್ತಿದ್ರು, ಸೊ ಇಲ್ಲಿ ಕೂಡ ಅದೇ ಥರ ಕೊಡ್ತಾರೆ. ಇಲ್ಲಿ ದೊಡ್ಡ ಮಿರರ್ ಇದೆ, ಚೆನ್ನಾಗಿದೆ. ಅಂದರೆ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಡೈಲಿ ಕ್ಲೀನ್ ಮಾಡಿದ್ದಾರೆ. ಕ್ಲೀನಿಂಗ್ ಮಾತ್ರ ಸಕ್ಕತ್ತಾಗಿದೆ. ಮತ್ತು ಹಾಟ್ ವಾಟರ್ ಯಾವಾಗಲೂ ಇರುತ್ತೆ 24/7. ಸೋಲಾರ್ ಇರುತ್ತೆ. ವಾಶ್ರೂಮ್ ಹಾಕ್ತಿದ್ದಂಗೆ ನೆಕ್ಸ್ಟು ಈ ಥರ ರೂಮ್ಗೆ ಎಂಟ್ರಿ ಆದ ತಕ್ಷಣ ರೂಮ್ ಹೇಗಿದೆ ಅಂತ ನೀವು ನೋಡ್ತಿರ್ಬೋದು. ಆ್ಯಕ್ಚುಲಿ ಡೈಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕೊಡ್ತಾರೆ. ಅಲ್ಲಿ ನಾವು ಡಿಸ್ಚಾರ್ಜ್ ಆಗೋ ಟೈಮು ಸೊ ಎಲ್ಲ ಮೆಸ್ಸಪ್ ಆಗಿತ್ತು. ಸೊ ಈ ಥರ ಇದೆ. ರೈಟ್ ಸೈಡಲ್ಲಿ ಟಿ ವಿ ಇರುತ್ತೆ. ನಾವು ಟಿ ವಿ ಅಂತೂ ಹಾಕಲೇ ಇಲ್ಲ ನಿಜವಾಗ್ಲೂ, ಅದಕ್ಕೆಲ್ಲ ಟೈಮೇ ಇರಲ್ಲ. ಅಲ್ಲಿ ಮಗು ಮಲ್ಕೊಂಡ್ರೆ ಸಾಕು ಅಂದ್ಕೊತಿರ್ತೀವಿ, ಸೌಂಡ್ ಕೂಡ ಮಾಡಲ್ಲ ಅಲ್ಲಿ. ಸೊ ಲೆಫ್ಟ್ ಸೈಡಲ್ಲೆಲ್ಲ ಕಬೋರ್ಡ್ಸು, ಲಗೇಜ್ ಇಡೋಕ್ಕೆಲ್ಲ ಇರುತ್ತೆ. ಮತ್ತು ನಿಮ್ಮ ಟಿ ವಿನಲ್ಲಿ ಕ್ಯಾಬಿನೆಟ್ಸ್ ಕೊಟ್ಟಿರ್ತಾರೆ, ಅಲ್ಲೆಲ್ಲ ಮೆಡಿಸಿನ್ಸ್ ಎಲ್ಲ ಇಟ್ಕೋಬೋದು. ಅಲ್ಲಿ ಏನಕ್ಕೆ ಟೇಬಲ್ ಫ್ಯಾನ್ ಇಕ್ಕಿದ್ದಾರೆ ಅಂದರೆ ನಮಗೆ AC ಆಗಲ್ಲ ಅಂತ ಹೇಳಿದಕ್ಕೆ ಅವ್ರು ಟೇಬಲ್ ಫ್ಯಾನ್ ಕೂಡ ತಂದುಕೊಟ್ರು. ಮತ್ತು ಟೆಲಿಫೋನ್ ಈ ಥರ ಇಟ್ಟಿರ್ತಾರೆ, ಅಂದರೆ ಫುಡ್ ಏನಾದರೂ ಆರ್ಡರ್ ಮಾಡಬೇಕು ಏನೇ ಇದ್ರು ಅಲ್ಲಿ ನಂಬರ್ ಹಾಕ್ಬಿಟ್ಟು ಅಲ್ಲೇ ಇಟ್ಟಿರ್ತಾರೆ. ನೋಡಿ ಬೆಡ್ ಈ ಥರ ಇರುತ್ತೆ. ನನಗೆ ಆ್ಯಕ್ಚುಲಿ ಅದು ಆರಾಮಾಗೆ ಮೇಲೆ ಕೆಳಗಡೆ ಮಾಡ್ಕೋಬೋದು ಬೆಡ್ಡು. ಮತ್ತು ಡೈನಿಂಗ್ ಟೇಬಲ್ ಕೊಟ್ಟಿರ್ತಾರೆ. ಡೈನಿಂಗ್ ಟೇಬಲ್ ಅಂದರೆ ನಮಗೆ ಪೇಷಂಟ್ಗೆ ಅಲ್ಲಿ ನೋಡ್ತಿರ್ಬೋದು ಆ ಥರ ಇದೆ ಡೈನಿಂಗ್ ಟೇಬಲು. ಅಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಚೇರ್ ಮೇಲೆ. ಅಂದರೆ ನನಗೆ ನಾರ್ಮಲ್ ಡೆಲಿವರಿ ಆಗಿದೆ, ನಾನು ಇಲ್ಲಿ ಆರಾಮಾಗಿ ಅವ್ರು ಕೊಟ್ಟಿದ್ದ ಫುಡ್ನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೆ. ಮತ್ತು ಒಂದು ಸೋಫಾ ಕೂಡ ಪ್ರೊವೈಡ್ ಮಾಡಿರ್ತಾರೆ. ನಮ್ಗೆ ನೋಡ್ಕೊಳ್ಳೋಕೆ ಅಟೆಂಡ್ ಇರ್ತಾರಲ್ಲ ಅವ್ರಿಗೂ ಅಂತ ಸೋಫಾ ಪ್ರೊವೈಡ್ ಮಾಡಿರ್ತಾರೆ. ಮತ್ತು ಮಗುನ ಮಲಗಿಸೋಕೆ ಕೂಡ ಕ್ರೆಡಲ್ ಥರ ಅದನ್ನು ಕೊಟ್ಟಿರ್ತಾರೆ. ನಮ್ಮ ಪಾಪುಗೆ ಸ್ವಲ್ಪ ಫೋಟೋ ಥೆರಪಿ ಇಟ್ಟಿದ್ರು. ಇದಾಗಿತ್ತು ಇವತ್ತಿನ ರೂಮ್ ಟೂರ್.